ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಗೀತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಆಗ್ಯದ. ಕ್ಯಾಂಟೀನ್ ಕೊಂಟೀನಿ. ಒಂದು ಸ್ವಲ್ಪ ಸಾಮಾನು ಬೇಕಾಗಿತ್ತು. ಒಂದು 2-3 ತಿಂಗಳಿಗಾಗುವಷ್ಟು ಸಾಮಾನು ಹೀಗೆ ತುಂಬಿದೆ ಒಮ್ಮೆ. ನಾನು ಕ್ಯಾಂಟೀನ್ ಒಳಗೆ ವಿಡಿಯೋ ಮಾಡ್ಬೇಕಂದ್ರೆ ಸೇಫ್ಟಿ ಪರ್ಪಸ್ ವಿಡಿಯೋ ಮಾಡೋಕ್ಕಾಗಲ್ಲ, ಬೇಡ ಅಂತ ನಾನು ಬಿಟ್ಟೆ. ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕ್ಯಾಂಟೀನ್ ಸಾಮಾನು ತಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಫ್ರೆಶ್ ಅಪ್ ಆಗಿ ನಮ್ಮ ಮನೆಯವರು ಬ್ಯಾಗ್ ಪ್ಯಾಕಿಂಗ್ ಮಾಡಕತ್ತಾರ. ಅವರು ನಾಳೆ ಬೆಳಗ್ಗೆ ಹೋಗ್ತಾ ಇದ್ದಾರೆ. ಬ್ಯಾಗ್ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಡಬೇಕು ಹೀಗೆ. ಯಾಕಂದರೆ ಬೆಳಗ್ಗೆ ಟೈಮ್ ಸಿಗಲ್ಲ, ಬೇಗನೆ ಹೋಗಬೇಕು. ಹೋಗೋ ತಯಾರಿ ಶುರು ಆಗ್ಯದ ನೋಡ್ರಿ. ಏನೂ ಮಾಡೋಕ್ಕಾಗಲ್ಲ. ರಜಾ ಮುಗಿದ ಮೇಲೆ ಡ್ಯೂಟಿಗೆ ಮತ್ತೆ ರಿಪೋರ್ಟ್ ಮಾಡಬೇಕು. ಹೋಗ್ತಾರೆ. ಸ್ವಲ್ಪ ಬೇಜಾರಂತೂ ಆಗುತ್ತೆ. ಮಾತಾಡ್ತಾ ಇದ್ದಾರೆ ಅವರು. ಕೇಳ್ತಾ ಇದ್ದ ನನ್ನ ಮಗ, ಮತ್ತೆ ಯಾವಾಗ ಬರೋದು, ರಜಾ ಯಾವಾಗಿನ್ನ ಅಂತೇಳಿ. ಹಾಗೆ ಹೇಳ್ತಾ ಇದ್ರು, ಮಾರ್ಚ್ ಏಪ್ರಿಲ್ ಆಗ್ಬೋದು ಬರಕ್ಕೆ. ಎಕ್ಸಾಮ್ ಎಲ್ಲ ಮುಗಿದು ಹಾಲಿಡೇ ಸ್ಟಾರ್ಟ್ ಆಗನೆ ಬರ್ತೀನಿ. ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ. ಮಾರ್ಚ್ ಏಪ್ರಿಲ್ ಅಂದರೆ ಮೇ ಬಿ ಎಕ್ಸಾಮ್ ಮುಗಿತಾವ ಮಕ್ಕಳದ್ದು. ಅಷ್ಟ್ರಾಗ ಪ್ಯಾಕಿಂಗ್ ಎಲ್ಲ ನೀಟಾಗಿ ಮುಗಿಸ್ಕೊಂಡ್ರು. ಮಗ ಕೂಡ ಹೆಲ್ಪ್ ಮಾಡ್ತಾ ಇದ್ದ. ಅವ್ರ ಪ್ಯಾಕಿಂಗ್ ಆ ಕಡೆ ಶುರು ಮಾಡಿದ್ರೆ ಒಂದು ಸ್ವಲ್ಪ ನಮ್ಗೆ ಬೇಜಾರು. ಅಷ್ಟು ಬೇಗ ರಜಾ ಮುಗೀತು. 1 ತಿಂಗಳು ಚೆನ್ನಾಗಿದ್ವಿ, ಎಲ್ಲರೂ ಕೂಡಿರ್ತೀವಿ. 1 ತಿಂಗಳು ನಿಂತು ಮತ್ತೆ ಹಿಂಗೆ ಒಮ್ಮೆ ಹೋಲಕ್ಕೆ ತಯಾರಾಗಲ್ಲ. ಒಂದು ಸ್ವಲ್ಪ ಬೇಜಾರಂತರ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಡ್ಯೂಟಿನೇ ಹೀಗಿರೋದು. ಬ್ಯಾಗ್ ರೆಡಿ ಆಯಿತು. ಓಕೆ, ಡನ್. ಬೇಜಾರು ಅವ್ರಿಗೆ ಆಗ್ತಾ ಇದೆ, ನಮಗೂ ಆಗ್ತಾ ಇದೆ. ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಅವರಿಗೆ, ನಾವು ಅಷ್ಟೇ ಇರಬೇಕು ಅಂತ ನಮಗೂ ಇದೇ ರೀತಿ ನಡೀತಾ ಇದೆ. ಮನೆಯೊಳಗೆ ಹಲ್ಲಿ ಆಗಿದ್ದವ್ರಿ. 1-2 ಹಲ್ಲಿ ಕಾಣಿಸ್ತು ಅಲ್ಲಲ್ಲಿ. ನಮ್ಮ ಮನೆಯವರು ಅದಕ್ಕಲ್ಲಿ ಇದೊಂದು ಪ್ರಾಡಕ್ಟ್ ತರಿಸಿದ್ರು ಆನ್ಲೈನ್. ಈ ಪ್ರಾಡಕ್ಟ್ ಬಂದು ಇಟ್ಸ್ ರಿಜೆಕ್ಟ್ ಅಂತ ಹೇಳಿ. ಮನೆಯೊಳಗೆ ಹಲ್ಲಿ, ಇಲಿ, ಸೊಳ್ಳೆ, ಕಾಕ್ರೋಚ್ ಏನೂ ಬರಲ್ಲ ಅಂತ ಹೇಳ್ಯಾರ ಅವರು. ನೋಡೋಣ, ಟ್ರೈ ಮಾಡ್ಬೇಕಂತ ಹೇಳಿ ತರಿಸಿದ್ರು ಆನ್ಲೈನ್. ಎಲ್ಲ ಓಕೆ. ಹಲ್ಲಿ ಅದೇನೂ ಬರಲ್ಲ, ಅದು ಒಂಥರ ಸೌಂಡ್ ಮಾಡ್ತದೆ. ಅದು ಹಾಕೋಣ ನೋಡ್ರಿ. ಈಗ ಹೆಂಗಿದು ಹಂಗೆ ಹಿಡ್ದು ಈ ಸೌಂಡು ಒಂಥರ ಕಿರಿಕಿರಿ ಅನ್ನಿಸ್ತದೆ. ಇದು ಅನ್ಕಂಫರ್ಟೇಬಲ್ ಅನಿಸ್ತದ. ನಾವು 1 ಗಂಟೆ ಆನ್ ಮಾಡಿ ಮತ್ತೆ ಆಫ್ ಮಾಡಿಬಿಡ್ತೀನಿ. ಆಮೇಲೆ ನಿಮ್ಗೇನಾರ ಯೂಸ್ ಅನ್ಸಿದ್ರೆ ತರಿಸ್ಕೋಬೋದು. ಸೇಫ್ಟಿ ಅದ ರೀ, ಸೇಫ್ಟಿ ಪರ್ಪೋಸ್ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಸ್ವಲ್ಪ ಸೌಂಡ್ ಮಾಡ್ತದ, ಅದು ಒಂದೇ. ಅದರ್ವೈಸ್ ಓಕೆ. ನೋಡಿ, ಇಷ್ಟೆಲ್ಲ ತೋರಿಸ್ಯಾರ. ಹಲ್ಲಿ ಅಂತೂ ಬರಲ್ಲ, ಹಲ್ಲಿ ಅಂತೂ ಕಾಣಿಸ್ತಾ ಇಲ್ಲ ಇವಾಗ. ನೋಡ್ರಿ, ಬೆಳಗ್ಗೆ ತಯಾರಾಗಕತ್ತೀವಿ. ಎದ್ದು ಮನೆಯವರು ತಯಾರಾಗ್ಯಾರ. ಮಗನೂ ಸ್ಕೂಲಿಗೆ ಹೋಗಕ್ಕೆ ತಯಾರಾಗ್ಯಾನ. ಅವನ ಸ್ಕೂಲ್ ಒಳಗೆ ಇವತ್ತು ಸ್ಪೋರ್ಟ್ಸ್ ಡೇ ಇತ್ತು. ಸ್ಕೂಲ್ ಅಬ್ಸೆಂಟ್ ಮಾಡಂಗಿರ್ಲಿಲ್ಲ. ಮಗ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ನಮ್ಮ ಮನೆಯವರು ಈ ಕಡೆ ಡ್ಯೂಟಿಗೆ ಹೋಗಕ್ಕೆ ತಯಾರಾಗ್ಯಾರ. ಯಾವಾಗಲೂ ನಾನು ಮಗ ಇಬ್ರು ಹೋಗ್ತಿದೀವಿ ಸ್ಟೇಷನ್ಗೆ ಅವ್ರಿಗೆ ಬಿಡಕ್ಕೆ. ಇವತ್ತು ಒಬ್ಬಳೇ ಹೋಗ್ಬೇಕು. ಮಗ ಅಂತ ಇದ್ದ ಅವ್ರ ಪಪ್ಪಾಗ, ಮಧ್ಯಾಹ್ನವರೆಗೂ ನಿಂತ್ಕೊಳ್ಳಿ, ನಾನು ಮೆಡಲ್ ತೊಗೊಂಬರ್ತೀನಿ ಇವತ್ತು, ಬಂದಮೇಲೆ ಹೋಗಿ ಅಂತ. ಆದರೆ 9 ಗಂಟೆಗೆ ಅವ್ರ ಪಪ್ಪಂದು ಟ್ರೈನ್ ಇತ್ತು. ಹೀಗಾಗಿ ಹೋಗ್ತಾ ಇದ್ದ. ಅವ್ರ ಪಪ್ಪ ಕೂಡ ವಿಶ್ ಮಾಡಿದ್ರು. ಮಗನು ಸ್ಕೂಲಿಗೆ ತಯಾರಾಗಿ 7 ಗಂಟೆಗೆ ಹೋಗ್ದ. ನಾವು 7:15 ಅಂದ್ರೆ ಮನೆಯಿಂದ ಹೋದ್ವಿ. ನಮ್ಮ ಮನೆಯಿಂದ 40 ನಿಮಿಷದಾಗ ಹೋಗ್ತೀವ್ರಿ ನಾವು ಸ್ಟೇಷನ್ಗೆ. ಅದರ ಟ್ರಾಫಿಕ್ ನೋಡಿ ಹೇಳಕ್ಕೆ ಬರಲ್ಲ. ಒಂದು ಸ್ವಲ್ಪ ಬೇಗನೆ ಹೋಗ್ಬೇಕಂತ 7:15ಗೆ ಮನೆ ಬಿಟ್ವಿ. ಹೋಗಿ ಮತ್ತೆ ವಾಪಸ್ ಬರಬೇಕು. ಹೋಗ್ತಾ ಇದ್ದೀನಿ, ಬರ್ರಿ ನೋಡೋಣ. ಮನೆಯವ್ರಿಗೆ ಕಳಿಸಿ ಮತ್ತೆ ಬರ್ತೀನಿ. ಮನೆಯವರು ತಯಾರಾಗಿ ಬ್ಯಾಗ್ ಹೊರಗೆ ತೆಗಿತಾ ಇದ್ದಾರೆ. ಗಾಡಿ ಬುಕ್ ಮಾಡಿದ್ವಿ, ಇನ್ನೂ ವೇಟ್ ಮಾಡ್ತಾ ಇದ್ದೀವಿ, ಗಾಡಿ ಬಂದಿಲ್ಲ. ಬ್ಯಾಗೆಲ್ಲ ಹೊರಗಿಟ್ಟು ಡೋರ್ ಲಾಕ್ ಮಾಡ್ಕೊಂಡು ನೋಡ್ರಿ ಬಂದ್ವಿ ಸ್ಟೇಷನ್ಗೆ. ಹೇಳ್ತಾ ಇದ್ರು ನಮ್ಮ ಮನೆಯವರು, ಸ್ಟ್ರಾಂಗ್ ಆಗಿರಬೇಕು, ಅಳಬಾರ್ದು, ಎಲ್ಲನೂ ಕೂಲಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ. ಸ್ವಲ್ಪ ಕಷ್ಟ, ಏನು ಮಾಡೋಕ್ಕಾಗಲ್ಲ. ಬಂದೀವಿ ನೋಡ್ರಿ ಸ್ಟೇಷನ್ ಒಳಗೆ. ಅದರ ಸಲುವಾಗಿ
ನೋಡ್ರಿ ಬಂದೀವಿ ಸ್ಟೇಷನ್ ಕಡೆ. ಸ್ಟೇಷನ್ದಾಗ ಒಳಗೆ ಹೊಂಟೀವಿ. ಪುನಃ ಸ್ಟೇಷನ್ ಇದು. ಹೇಳಕ್ಕಾಗಲ್ಲ ನನಗಂತೂ ಏನು ಮಾತಾಡಬೇಕು ಅಷ್ಟು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ತುಂಬಾನೇ ನಮಗೊಂದು ಸ್ವಲ್ಪ ಬೇಜಾರು ಅನ್ನೋದಕ್ಕಿಂತ ದುಃಖ ಎಲ್ಲಾನೇ ನೋಡ್ರಿ. ಏನು ಮಾಡೋಕ್ಕಾಗಲ್ಲ. ಸ್ಟೇಷನ್ದಾಗ ಒಳಗೆ ಹೋದ ಬಳಿಕ ಬ್ಯಾಗ್ ಅದೆಲ್ಲ ಚೆಕ್ ಆಯ್ತು. ಬ್ಯಾಗ್ ಚೆಕ್ ಮಾಡ್ಕೊಂಡು ಹೋದ್ವಿ. ಹೋಗಿ ಒಂದು ಸ್ವಲ್ಪ ಕುತ್ಕೊಂಡ್ವಿ. ಒಂದು 10 ನಿಮಿಷದಾಗ ಬಂದಿತ್ತು ಟ್ರೈನ್. ನೋಡಿ ಟ್ರೈನ್ ಬಂತು ನೋಡಿ. ಪುನಾದೊಳಗೆ ನಮ್ಮ ಕನ್ನಡ ಬೋರ್ಡ್ ನೋಡಿ ತುಂಬ ಖುಷಿ ಆಯಿತು. ಯಶವಂತಪುರದಿಂದ ಬಂದಿತ್ತು. ಯಶವಂತಪುರ ಟು ದಿಲ್ಲಿ ಟ್ರೈನ್ ಬಂತು. ವೇಟ್ ಮಾಡ್ತಾ ಇದ್ವಿ. ಹೋಗಿ ಬಂದು ಒಂದು 10 ನಿಮಿಷದಾಗ ಅಂದ್ರೆ ಟ್ರೈನ್ ಮತ್ತೆ ಹೊರಡಕ್ಕೆ ಶೆಟ್ ಆಯ್ತು ನೋಡ್ರಿ. ಯಾಕಂದ್ರೆ ಟ್ರೈನ್ ಬಂತು ಜಲ್ದಿ ನೋಡಿ. 1 ತಿಂಗಳು ರಜಾ ಹೆಂಗೆ ಹೋಯ್ತು ಅಂತೇಳಿ ನನಗೆ ಗೊತ್ತಾಗಲಿಲ್ಲ. ಚೆನ್ನಾಗಿದ್ವಿ ಖುಷಿಯಿಂದ. ಏನು ಮಾಡೋಕ್ಕಾಗಲ್ಲ ನೋಡ್ರಿ. ನೋಡಿದ್ರಾಗೆ ದಿನ ಹೋಗ್ಬಿಡ್ತಾವ. ಮತ್ತೇನು 2-3 ತಿಂಗಳು 3 ತಿಂಗಳಂತರೂ ಆಗುತ್ತೆ. 3-4 ತಿಂಗಳಂತರೂ ವಾಪಸ್ ಬರ್ಬೇಕಾದ್ರೆ. ಅಲ್ಲಿವರೆಗೂ ನಾನು ಮಗ ನನ್ನ ಮನೆ ಹೀಗೆ ಬೇಜಾರಲ್ಲಿ ಮನೆಗೆ ಬಂದಿದ್ದೆ. ಬರೋದ್ರಾಗ ನನ್ನ ಮಗನೂ ಬಂದ ಸ್ಕೂಲಿಂದ. ಹೇಳಿದ್ದ ಬೆಳಗ್ಗೆ ಮೆಡಲ್ ತೊಗೊಂಡು ಬರ್ತೀನಿ ಅಂತ. ಅಂದಂಗೆ ಮೆಡಲ್ ಕೂಡ ತೊಗೊಂಡು ಬಂದಿದ್ದ, ತೋರಿಸ್ತಾ ಇದ್ದ. ಹಾಗೆ ಅವನಿಗೆ ಬೇಜಾರು. ಪಪ್ಪ ಹೋದ್ರು ಕೇಳ್ತಾ ಇದ್ದ ಅವನು ಕೂಡ. ನೋಡಿ ನಮ್ಮ ಮನೆಯವರು ಇವತ್ತು ಡ್ಯೂಟಿಗೆ ಹೋದ್ರನ್ನು ಬೇಜಾರಿತ್ತು. ಮಗ ಈ ರೀತಿ ಏನೋ ಸಣ್ಣದು ದೊಡ್ಡದು ಮೆಡಲ್ ತೊಗೊಂಬರ್ತಾರೆ ಮಕ್ಳು ಅಂದ್ರೆ ಖುಷಿ ಆಗ್ತದ ನೋಡಿ. ಮೆಡಲ್ ಸರ್ಟಿಫಿಕೇಟು ಎಲ್ಲಾನು ಕೊಟ್ಟಿದ್ರು. ಮಗನ ಹೆಸರು ಮೆನ್ಷನ್ ಮಾಡ್ಯಾರ. ಸಾರ್ಥಕ್ ಬಿರಾಜ್ದಾರ್ ಯಾವ ಪೊಸಿಷನ್ದಾಗ ಬಂದಾನು ಎಲ್ಲಾನು ಇದೆ. ಅವ್ರ ಪಪ್ಪಾಗ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದ. ಮೆಡಲ್ ಬಂದಿದೆ ಎಲ್ಲಾನು ಹಾಕೊಂಡು ಹೇಳ್ತಾ ಇದ್ದ ಅವನು. ಬರೋವರೆಗೂ ಇರ್ಬೇಕಾಗಿತ್ತು. ಹಂಗ ಹಿಂಗ ಅವ್ರಿಗೇನು ಗೊತ್ತಿಲ್ಲ ನೋಡ್ರಿ ಮಕ್ಕಳು. ಅದರ ರಿಸರ್ವೇಶನ್ ಮೊದಲೇ ಆಗಿರ್ತಾವ. 1 ತಿಂಗಳು ಮೊದಲೇ ರಿಸರ್ವೇಶನ್ ಇತ್ತು ಟಿಕೆಟು. ಮಾತಾಡ್ತಾ ಇದ್ದ ಅವನು. ಹೀಗಿದೆ ನೋಡ್ರಿ ನಮ್ಮ ಲೈಫ್. ಹೀಗೆ ಮ್ಯಾನೇಜ್ ಮಾಡ್ತಾ ಹೋಗ್ಬೇಕು. ಫ್ಯಾಮಿಲಿ, ಮನೆ, ಮಗನ ಸ್ಕೂಲು, ನಾನು, ಮನೆ, ನನ್ನ ಕೆಲಸ ಇದರಲ್ಲೇ ಬ್ಯುಸಿಯಾಗಿರ್ತೀನಿ. ಸ್ವಲ್ಪ ಬ್ಯುಸಿಯಾಗಿರ್ಬೇಕಂತೇಳಿನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ನೋಡಬೇಕು ಏನಾಗುತ್ತೆ ಅಂತ. ಏನೋ ಹೊಸದೊಂದು ಕಲಿಯಕ್ಕೆ ಸಿಗ್ತದ ಅಂಥೇಳಿ ಮಾಡತ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.